ಮುಂದುವರಿದುದು. ಸಿರಿಬೋಲೆಯದು ಪದ್ಯಗಳ ವಾಚನ. ಓದಿನೋಳಂತರ್ಮುಹೂರ್ತದಿ ಸಿದ್ಧಾಂತ ಆದಿ ಅಂತ್ಯವನೆಲ್ಲ ಚಿತ್ತ ಸಾಧಿಪ ಗುರು ರಾಜ ಅಮೋಘ ವರ್ಷನ ಗುರು ಸಾಧಿತ ಶ್ರಮಸಿದ್ಧ ಕಾವ್ಯ. ಅಮೋಘ ವರ್ಷನ ಗುರುವಾದ ಒಮ್ಮದಿಂದ ಮುನಿಯು ಶ್ರಮದಿಂದ ಅತ್ಯಂತ ಕಷ್ಟದಿಂದ ತಪಸ್ಸಿನಿಂದ ಸಿದ್ಧಪಡಿಸಿದ ಕಾವ್ಯ ಅದುವೇ ಸಿರಿಬೋಲೆ. ಅದು ಅಂತರ್ಮುಹೂರ್ತದಲ್ಲಿ ಪ್ರಕಟವಾದ ಮಹಾವೀರವಾಣಿಯನ್ನೇ ಅದನ್ನೆಲ್ಲ ಆದಿ ಅಂತವನ್ನೆಲ್ಲ ಚಿತ್ತದಲ್ಲಿ ಸಾಧಿಸಿ ಅಮೋಘ ವರ್ಷನ ಚಿತ್ತದಲ್ಲಿ ಸಾಧಿಸಿ ಅಂದರೆ ತನ್ನ ಮನಸ್ಸಿನಲ್ಲಿ ಅದನ್ನು ಕೇಂದ್ರೀಕರಿಸಿ ಕನ್ನಡದ ಅಕ್ಷರ ವಿದ್ಯೆಯಲ್ಲಿ ಅದನ್ನು ಅಂಕ ತಾಳೆಗರಿಯಲ್ಲಿ ಬರೆಸಲ್ಪಟ್ಟಿತು ಎಂದು ಅರ್ಥ ಮಾಡಿಕೊಳ್ಳೋಣ. ಅಂದರೆ ಶ್ರಮದಿಂದ ತಯಾರಾದ ಸಿದ್ಧವಾದ ಕಾವ್ಯವಾದ ಸಿರಿಬೋಲೆವು ಅಮೋಘ ವರ್ಷನ ಗುರುವಾದ ಕುಮದೆಯಿಂದ ಮುನಿಯಿಂದ ಪ್ರಕಟವಾಯಿತು. ಏನದು? ಅಂತರ್ಮುಹೂರ್ತದಲ್ಲಿ ಪ್ರಕಟವಾದ ಮಹಾವೀರನ ವಾಣಿ ಎಲ್ಲವನ್ನು ಆದಿ ಅಂತ್ಯವನ್ನೆಲ್ಲವನ್ನು ಸಾಧಿಸಿ ಅದನ್ನು ಅರ್ಥೈಸಿ ಅಳವಡಿಸಿ ಪ್ರಕಟಿಸಲು ಸಿದ್ಧ ಪರಮೇಷ್ಠಗಳು ಮೇಲಿಂದ ತನಗೆ ಗೊತ್ತಿರದ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆಂದು ಕುಮದೆಯಿಂದ ಮುನಿಯು ಹೇಳುತ್ತಾರೆ.